ಬಂದಿರೋದು ಸತ್ಯನಾರಾಯಣ ಪೂಜೆಗೆ. ಶ್ರೀಕೃಷ್ಣ ಹೇಳ್ತಾರೆ, ಕೈ ಹಿಡಿದು ನಡೆಯೋದಲ್ಲ ಪ್ರೀತಿ, ಜೀವನ ಪೂರ್ತಿ ಕೈ ಬಿಡದೆ ನಡೆಯೋದು ನಿಜವಾದ ಪ್ರೀತಿ ಅಂತ ಹೇಳ್ತಾರೆ. ಜೊತೆ ಹೊರಗಡೆ ಬಂದ್ಬಿಟ್ಟು ಅಡ್ರೆಸ್ ಹುಡುಕಿದ್ರೆ ಉಳಾತರ ಹಿಂಗೆ 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 ಹೋಗಿದೆ. ಹಿಂಗೋಗ್ಬೇಕಂತೆ ಉಳುತ್ತಾರ. ಅದು ಸೇಮ್ ಟು ಪಿಂಚ್ ಯಾರು ಆಯ್ ಪುಟ್ಟ ಆಯ್ ಗೊತ್ತಾ ಅವನೇ ಮಕ ನೋಡಿ. ನಾನು ನೋಡಿ ನೋಡಿ ಹೆಂಗೆ ಇದು ಮಾಡ್ತಾ ಇದ್ದಾಳೆ. ತಿರ್ಗೋ ಈ ಕಡೆಗೆ ಅವ್ನು ಆ ಕಡೆಗೆ ಹೋಯ್ತಾನಲ್ಲ ಸೀದಾ. ಫೋನ್ ಮಾಡು, ಫೋನ್ ತಂದಿದ್ರೆ. ಅವ್ನ ನಂಬರ್ ಇಲ್ಲ. ಅವ್ರ ಅಮ್ಮಂದೆ ಕೊಟ್ಟು ಕಳಿಸಿರ್ತಾರೆ ಮಾಡಮ್ಮ. ಮಾಡ್ತಾವನೆ. ಅದು ಸೇಮ್ ಅದು ರೋಡ್ ಹತ್ರ ಕರೆಕ್ಟಾಗಿ ನಿಂತಿದ್ವಿ. ಬಟ್ ನಾವು ಗೂಗಲ್ ಇದು ಮಾಡಿದಾಗ ಅದು ಸೇಮ್ ರೈಟ್ ಲೆಫ್ಟ್ ಇತ್ತು. ಮಾಡ್ದ ಹೆಂಗಾಯ್ತದ ಬಾರ ಈ ಕಡೆಗೆ. ಅವನವ್ರ ಅಮ್ಮಂಗಿಂತ ನನ್ನ ಮಾಡ ಫೋನ್ ಹಾಕೋ ಬೇಗ. ಅವ್ರ ಅಮ್ಮಂಗೆ ಫೋನ್ ಮಾಡಿರ್ತಾನೆ. ಯೂಟ್ಯೂಬ್ನೇ ತಗೋತಾ ಇಲ್ವಲ್ಲ ನನ್ನ ಮಗನ. ಹಲೋ, ಇಲ್ಲೇ ನಿಂತಿದ್ದಾನೆ ಅವನು. ಅದೇ ಇಲ್ಲೇ ನಿಂತಿದ್ದೀನಿ, ಯೂಟರ್ನ್ ತಗೊಂಬತ್ತಾ ಇಲ್ಲ ಅವನು. ಆ ಕಡೆ ರೋಡಲ್ಲಿ ನಿಂತ, ನಾನು ಈ ಕಡೆ ರೋಡಲ್ಲಿ ನಿಂತೀನಿ. ಈ ಕಡೆಗೆ ಬರೋಕ್ಕೆ ಹೇಳೋಣ. ಯೂಟರ್ನ್ ತಗೊಳಕ್ಕೆ ಹೇಳು. ಪ್ರೈಸ್ ಪಕ್ಕದಲ್ಲಿ ನಿಂತಿದ್ದೀನಿ ನಾನು. ಈ ಕಡೆ ಇಲ್ಲಿ ಕಾರ್ ನಿಂತಿದ್ದಾವಲ್ಲ ಅಲ್ಲಿ ಅಂತ ಹೇಳವ. ಪೂಜೆ ಎಲ್ಲ ಮಾಡಿ ಮನೆ ನೋಡಿ ಊಟ ಕೂತ್ಕೊಂಡು, ಊಟ ಅಂತೂ ಸೊಗಸಾಗಿತ್ತು. ನಾವು ಊಟ ಚೆನ್ನಾಗಿ ಬಾರಿಸ್ಬಿಟ್ಟು ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ನಮ್ಮ ಜರ್ನಿ ಮನೆ ಕಡೆಗೆ. ಚಾಕಿ ಥರ ವಿಡಿಯೋ ಮಾಡಬೇಕಂತ ನನಗೆ ಹೇಳ್ತು. ಈ ವಿಡಿಯೋ ಹಿಂಗೆ ವಾಯ್ಸ್ ಬರ್ಬೇಕು. ಪ್ರೀತಿಗೆ ಅವಳುಂಟು, ಸ್ನೇಹಕ್ಕೆ ನಾನುಂಟು, ಕಂಡಿದ್ದೆ ಕೇಳಿದ್ದೆ ನೋಡೋದೆ ಮೆಚ್ಚಿದ್ದೆ ನೂರಾರು ಲವ್ ಸ್ಟೋರಿಯ. ಅವು ಉಳ್ಕಟ್ಟಿ ಆಗೋದಯ್ಯ, ನಿನ್ನ ಲವ್ ಸ್ಟೋರಿ ಬೆಸ್ಟ್ ಆಯ್ತಯ್ಯ. ಗೆಳೆಯ ಗೆಳೆಯ ಲವ್ಲೇ ಹೀಗಯ್ಯ. ಚಿಂತೆ ಯಾಕೆ ಮಾಡುತ್ತೀಯ ಗೆಳೆಯ, ಗೆಳೆಯ ಹೀಗಯ್ಯ. ಪ್ರೀತಿಗೆ ಅವರುಂಟು, ಸ್ನೇಹಕ್ಕೆ ನಾನುಂಟು, ಕಂಡಿದ್ದ ಕೇಳಿದ್ದ ನೋಡಿದ್ದ ಮೆಚ್ಚಿದ್ದ ನೂರಾರು ಲವ್ ಸ್ಟೋರಿಯ. ಅವು ಉಳ್ಕಡ್ಡಿ ಆಗೋದ್ವಯ್ಯ. ಅಯ್ಯೋ ಬಿಸಿಲಲ್ಲಿ ಒಣಗಿ ಕರ್ರಗಾಗ್ಬಿಟ್ಟಿದ್ದೀನಿ. ಟಾನ್ ಆಗ್ಬಿಟ್ಟಿದ್ದಾರೆ ಪಾಪ. ಅವಾಗ ಬೆಳ್ಳಗಿದೆ. ಅಲ್ಲ ಉಡ್ತಾನೆ ಟಾನ್ ಆಗ್ಬಿಟ್ಬಿಟ್ಟಿದ್ದಾರೆ. ನೋಡೋಣ. ಐ ವಿಲ್ ಸೆಂಡ್ ಯು. ಓಕೆ, ಸೆಂಡ್ ಮೀ. ಸರಿ, ಫೋಟೋ ತೆಕ್ಕೊತಾಳೆ. ಅಲ್ಲ ಬರೀ ಫೋಟೋ ತೆಕ್ಕೊತಾಳೆ. ಅಡುಗೆ ಮಾಡಿದ್ದೀನಿ, ಊಟ ಮಾಡೋಣ. ನಾನು ತಿಂದೆ, ಹೆಸರು ತಿಂದೆ, ಅಲ್ಲೂ ತಿಂದೆ, ಇಲ್ಲೂ ಚಿಕನ್ ತಿಂದೆ. ಮತ್ತೆ ತಿಂದ ನಂದೇ ಹೊಟ್ಟೆನ ನೋಡಿ ಫ್ರೆಂಡ್ಸ್. ನಾನು ಹೈಟ್ ಇದ್ದೀನಿ ನೋಡಿ ಫ್ರೆಂಡ್ಸ್, ನಾನು ಎಷ್ಟು ಹೈಟ್ ಇದ್ದೀನಿ ಅಂತ ಇದ್ರಲ್ಲಾದ್ರೂ ನಿಮಗೆ ಗೊತ್ತಾಗತ್ತೆ ನೋಡಿ. ಹಂಗೆ ಕಾಲು ನೋಡ್ಬಿಡಿ ಎಲ್ಲಿ ಇರ್ತಾಳೆ, ಎಷ್ಟು ಹೈಟ್ ಸ್ಲಿಪ್ಪರ್ ಆಗಿ ಬಾ. ಹಿಂಗೆ ಅಂಗಡಿ ಹೋಗ್ತೇನೆ ಅಲ್ಲೇ ಏನಂತ ರೇಷ್ಮೆ ಸೀರೆ ತಗೊಡ್ತೀನಿ. ಎಲ್ಲೋ ನನ್ನ ಅನುಮತಿ ತಗೊಡ್ತೀನಿ, ಈಗ ಬರ್ಬೇಡ. ನಾನತ್ತೆ ಎಲ್ಲೋ ಇವಾಗೆಲ್ಲ ತರಿಸಿಟ್ಟೇಳ ಅಂತ ನಾನು ನಾಗತ್ ಬರ್ಲಿ, ಈಗ ನೀನು ಎತ್ತು ಡೈರೆಕ್ಟ್ ಬರ್ಬೇಡ. ಕಾಣಕ್ಕಲ್ಲ ನೀನು ಮೈಸೂರಲ್ಲಿ ಇರಕ್ಕಲ್ಲ, ನನ್ನ ವರ್ಷ ಅಲ್ಲ ಅಂತ ಬರೋದ ರೋಸ್ಕೊಳಪ್ಪ. ಬರ್ಬೇಡ, ಹಬ್ಬ ಕಳ್ಕೊಂಡ್ ಬಂದಿದ್ರೆ ಹೋಗಿ ಬರ್ಬೋದಾಯ್ತು. ನೋಡೋಣ ಅಕ್ಕ ಮಾಡೋ ಕೆಲಸ ಒಂದು ತಲೆ ತಕ್ಕ. ಈಗೇನಾಯ್ತು ನಿಂಗೆ? ಇಲ್ಲೇ ಊಟ ಮಾಡ್ಕೊ ಹಾಕೊಂಡ. ನಾವು ಹೊರಟಿರೋದು ದೇವಸ್ಥಾನಕ್ಕೆ. ನನ್ನ ಫ್ರೆಂಡ್ ಅಂದರೆ ಆಂಟಿ ಹರಕೆ ಇತ್ತು, ಹರಕೆನ ಮುಗಿಸ್ಲಿಕ್ಕೆ ಅಂದರೆ ಹರಕೆ ಕೊಡಲಿಕ್ಕೆ ಅಂತ ಹೇಳಿಬಿಟ್ಟು ಹೊರಟಿದ್ದು. ಆ್ಯಕ್ಚುಲಿ ಎಲ್ಲ ಸೇರಿದಾಗ ನಗಾಡ್ಕೊಂಡು ಖುಷಿಯಾಗಿ ಮಾತಾಡೋದು, ಒಬ್ರನ್ನೊಬ್ರು ವಿಚಾರಿಸ್ಕೊಳ್ಳೋದು ಇದ್ದೇ ಇರುತ್ತೆ. ಸೊ ಹಾಗೆ ಅವ್ರು ದೊಡ್ಡಮ್ಮನ ಮನೆಗೆ ಬಂದರು, ಚಿತ್ರ ದೊಡ್ಡಮ್ಮನ ಮನೆಗೆ. ಅಲ್ಲಿ ಸೀಗೆಕಾಯಿ ನೋಡಿದೆ, ನಾನು ಸೀಗೆಕಾಯಿ ನೋಡಿರಲಿಲ್ಲ. ಅದಾದಮೇಲೆ ಅಲ್ಲೇ ಪೈನಾಪಲ್ ಕೂಡ ಬಿಟ್ಟಿತ್ತು. ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಅದು ಕೂಡ ನಂಗೆ ನೋಡೋದಕ್ಕೆ ಸಿಕ್ತು. ಹಳ್ಳಿಗಳು ಅಂತಂದರೆ ಕೆಲವೊಂದೊಂದು ನಾವೇನು ನೋಡಿರಲ್ಲ ಅದೆಲ್ಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಅಂಟ್ವಳಕಾಯಿ ಬಂದು ನಮ್ಮ ತೋಟದಲ್ಲೇ ಇದೆ. ಸೊ ನಿಮಗೆ ತೋರ್ಸೋಕ್ಕೋಸ್ಕರ ಅಂಟ್ವಳಕಾಯಿ ಗಿಡನ ತೋರಿಸ್ತಾ ಇದ್ದೀನಿ. ಗಿಡ ಅಲ್ಲ, ಅದು ಮರ.
ಹಳ್ಳಿಯಲ್ಲಿ ಸಿಗುವಂತಹ ನ್ಯಾಚುರಲ್ಸ್ ನೋಡಿ, ಅಂಟ್ವಾಳಕಾಯಿ ಮರ ಹೆಂಗಿದೆ ಅಂತ. ಇನ್ನು ಪೂಜೆ ಆದ ತಕ್ಷಣ ಹರಕೆ ಏನಿತ್ತು ಅದನ್ನೆಲ್ಲ ಒಪ್ಪಿಸಿ ನಾವು ಒಳಗಡೆ ಬಂದು ಈರುಳ್ಳಿ ಕಟ್ ಮಾಡೋದು, ಕೊತ್ತಂಬರಿ ಸೊಪ್ಪು ಕಟ್ ಮಾಡೋದು, ಅದು ಇದು ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ಬಹುದು. ಏನಕ್ಕೆ ಅಂತಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋದಾಗ ಮನೇಲಿ ಎಲ್ಲ ಪ್ರಿಪರೇಷನ್ ಆಗಿರಲ್ಲ. ಸೊ ಎಲ್ಲರ ಹೆಲ್ಪು ಕೂಡ ಬೇಕಾಗುತ್ತೆ. ಎಲ್ಲರೂ ಸೇರಿ ಕೆಲಸ ಮಾಡಿದ್ರೆ ಒಂದು ಪೂಜೆ ಆಗಲಿ, ಒಂದು ಅಡುಗೆ ಕೆಲಸ ಆಗಲಿ, ಯಾವುದೇ ಒಂದು ಫುಲ್ಫಿಲ್ ಆಗೋದು. ಸೊ ಎಲ್ಲರೂ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕೆಲಸಗಳಾಗ್ತಾಯಿದೆ. ಕುಕ್ಕಿಂಗ್ ಆಗಿರ್ಬೋದು, ವಾಷಿಂಗ್ ಆಗಿರ್ಬೋದು, ಹಾಗೆ ಚಿಕನ್ ಮಟನ್ನ ರೆಡಿ ಮಾಡೋದಿರ್ಬೋದು, ಪ್ರತಿಯೊಂದು ಕೂಡ ಭರದಲ್ಲಿ ಸಾಗುತ್ತಿದೆ ಅಂತಲೇ ಹೇಳ್ಬೋದು. ಏನಕ್ಕೆ ಬೇಗ ಬೇಗ ಮಾಡಿದ್ರೆ, ಅದರಲ್ಲೂ ಒಲೆಯಲ್ಲಿ ಮಾಡಬೇಕಾದ್ರಂತೂ ಉರಿ ತುಂಬಾ ಇರುತ್ತೆ. ಬೇಗ ಬೇಗ ಫಾಸ್ಟಾಗಿ ಮಾಡಿದ್ರೆ ಸೀದೋಗಲ್ಲ, ಬೇಗ ಫಾಸ್ಟಾಗಿ ಮಾಡ್ತಾ ಇರಬೇಕು. ಸೊ ನನ್ನ ಗೆಳತಿ ಕುಕ್ಕಿಂಗಲ್ಲಿ ಬ್ಯುಸಿಯಾಗಿದ್ದಾರೆ. ನಾವು ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದೀವಿ, ಹೆಲ್ಪ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದೀವಿ. ಅವರು ಕುಕ್ಕಿಂಗ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಕುಕ್ಕಿಂಗ್ ಜೊತೆಗೆ ವಿಡಿಯೋದಲ್ಲಿ ಕೂಡ ವಿಡಿಯೋ ಮಾಡು ಅನ್ನೋ ಹೇಳೋದ್ರಲ್ಲಿ ಕೂಡ ಬ್ಯುಸಿ ಆಗಿಬಿಟ್ಟಿದ್ರು ಅಂತಲೇ ಹೇಳ್ಬೋದು. ನಾನು ವಿಡಿಯೋ ಮಾಡೋದು, ಅವ್ರ ಹಿಂದೆ ಮುಂದೆ ಸುತ್ತೋದು, ಇದೇ ಆಗೋಯ್ತು ನನ್ನ ಕೆಲಸ ಅಂತಲೇ ಹೇಳ್ಬೋದು. ಸೊ ನೈಸ್. ಇನ್ನು ಹರಕೆ ಇಡಿಸ್ಬೇಕು ಅಂತಂದರೆ ಫಸ್ಟು ಎಲ್ಲ ಪ್ರಿಪೇರ್ ಮಾಡಿ ಆಮೇಲೆ ಎಲ್ಲದನ್ನು ತಗೊಂಡೋಗಿ ದೇವ್ರ ಮುಂದೆ ಇಟ್ಟು ಹರಕೆ ಕೊಡುವಂಥದ್ದು. ನೋಡಿ ಇಲ್ಲಿ ಮಟನ್ ಕಟ್ ಮಾಡಿ ಎಲ್ಲ ಎತ್ತಿಡ್ತಾ ಇದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನನ್ನ ಫ್ರೆಂಡ್ ಮಗ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದಂತೆ, ಬಟ್ ತುಂಬ ಚೆನ್ನಾಗಿ ಮಾಡ್ತಿದ್ದ. ಅದನ್ನು ಎಲ್ಲರೂ ಸುತ್ತು ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಅದೇ ಖುಷಿ. ಆಮೇಲೆ ಊರುಗಳ ಕಡೆ ಹರಕೆ ಕೊಡಬೇಕಂದ್ರೆ ಒಳಭಂಡಾರ ಅಂದರೆ ಹೀರಿನ ಬೇಯಿಸಿ ದೇವ್ರ ಮುಂದೆ ತಗೊಂಡೋಗಿಡೋವಂಥ ಪದ್ಧತಿ ಇರುತ್ತೆ. ಸೊ ಇಲ್ಲೂ ಕೂಡ ಹಾಗೆ ಮಾಡ್ತಾ ಇರೋದು, ಹೀರಿ ಬೇಯಿಸಿ ದೇವ್ರ ಮುಂದೆ ತಗೊಂಡೋಗಿಡೋಕ್ಕೆ. ಹಾಗೆ ಫ್ರೆಂಡ್ ಮಗ ಏನು ಎಕ್ಸ್ಪ್ಲೈನ್ ಮಾಡ್ತಾನೆ ಕೇಳಿಸ್ಕೊಳ್ಳಿ. This is kidney. This is kidney. This is renal corpuscle. This is medullary pyramids. Which one's kidney? This one. Yeah, pig in the Which one's? Huh? Pig's kidney. pig bladder ಅಲ್ಲಿ ಇನ್ಸುಲಿನ್ ತೆಗಿತಾರೆ ಗೊತ್ತಾ? ಹೌದಾ? ಅದು ತೆಗೆದ್ರೆ ಹಿಂಗೆ ಹೇಳೋದ್ರ ಬಗ್ಗೆ ಹೇಳು. ಬಾರಿ ತಿಕ್ಕಿ ಮಟನ್ನ ತೊಳಿತಾಯಿದ್ರು ಅಂತಲೇ ಹೇಳ್ಬೋದು. ನಾನು ಅಷ್ಟೋ ಇಷ್ಟೋ ಅಲ್ಪ ಸ್ವಲ್ಪ ಹೆಲ್ಪ್ ಮಾಡಿದೆ ಅಂತಲೇ ಹೇಳ್ಬೋದು. ತುಂಬ ಏನಿಲ್ಲ, ಸ್ವಲ್ಪ. ಸೊ ನಮಗೂ ಕೂಡ ಸ್ವಲ್ಪ ಎಲ್ಲ ಕೆಲಸಗಳು ಬರುತ್ತೆ, ಹಾಗಾಗಿ ಸ್ವಲ್ಪ ಹೆಲ್ಪ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಊರುಗಳ ಕಡೆ ಹೋದರೆ ಒಬ್ಬರೇ ಮಾಡ್ತಾಯಿದ್ರೆ ತುಂಬ ಟಯರ್ಡ್ ಆಗುತ್ತಲ್ಲ. ಸೊ ನಮ್ಮ ಸಹಾಯ ಕೂಡ ಅಳಿಲು ಸೇವೆ ಥರ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ. ವಿಡಿಯೋ ಏನು ಗೊತ್ತಾ, ಅಡುಗೆ ಮಾಡೋದಕ್ಕಿಂತ ಆಮೇಲೆ ವೀಡಿಯೋಗಳು ನೋಡಿದ್ರೆ ಈ ಥರ ಎಲ್ಲ ಮಾಡಿದ್ದೀವ ನಾವು ಅನ್ನೋ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ನಾನು ಅಷ್ಟು ತಿರುಗಿಬಿಟ್ಟು ಈ ಕಡೆ ಬಂದೆ. ಅಲ್ಲಿ ಅದು ಕೂಡ ಕೂತಿತ್ತು, ಅದು ತುಂಬ ಚೆನ್ನಾಗಿ ರೆಕ್ಕೆ ಬಿಚ್ಚಿ ಕೂತಿರೋದನ್ನು ವಿಡಿಯೋ ಮಾಡಿದೆ. ಬಟ್ ಕ್ಲಾರಿಟಿ ಇಲ್ಲ, ದೂರದಲ್ಲಿತ್ತು. ಸ್ವಲ್ಪ ಝೂಮ್ ಹಾಕಿ ಕೂಡ ಮಾಡಿದೆ, ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಅಷ್ಟರಲ್ಲಿ ಆಂಟಿ ಮೊಸರನ್ನ ತಗೊಂಡು ಕೈ ತುಟ್ಟು ಕೊಡ್ತಾಯಿದ್ದೆ. ನನ್ನ ಡೈಲಾಗ್ ಅಮ್ಮನ ಕೈ ತುಟ್ಟು, ಅದು ರುಚಿ ನೋಡಿದವ್ರಿಗೆ ಗೊತ್ತು. ಅಬ್ಬಬ್ಬಬ್ಬ ಎಂತ ಪ್ರಾಸ ಆಡ್ಬಿಟ್ಲಪ್ಪ. ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿತಾ ಬಂದಿದೆ. ಮುದ್ದೆ ಕಟ್ಟೋದೇ ಕ್ಲೈಮ್ಯಾಕ್ಸ್ ಅಂತಲೇ ಹೇಳ್ಬೋದು. ಎಲ್ಲ ಕೆಲಸ ಮುಗಿದ್ಮೇಲೆ ನೆಕ್ಸ್ಟು ಎಡೆ ಕೊಟ್ಟು ದೇವ್ರಿಗೆ ಎಡೆ ಎಲ್ಲ ತಗೊಂಡೋಗಿ ಕೊಟ್ಟಾದಮೇಲೆ ನೆಕ್ಸ್ಟ್ ಊಟ ಮಾಡಿದ್ವಿ. ಎಲ್ಲರೂ ಊಟ ಮಾಡಿ ಕೂತ್ಕೊಂಡು ಬೇಗ ಊಟ ಮುಗಿಸಿ ಹೊರಡಬೇಕು ಅನ್ನೋದು ಒಂದೇ ತಲೆಯಲ್ಲಿತ್ತು. ಏನಕ್ಕೆ ಮಗಳು ಬಿಟ್ಟು ಬಂದಿದ್ನಲ್ಲ, ಅದೇ ಒಂದು ಕಡೆ ಆ ಕಡೆ ಎಳಿತಾ ಇತ್ತು ಅಂತಲೇ ಹೇಳ್ಬೋದು. ಊಟ ಬೇಗ ಮುಗಿಸೋದ್ರಲ್ಲಿರೋ ಖುಷಿ ಇನ್ನೊಂದರಲ್ಲೂ ಇರಲ್ಲ. ಅರ್ಥ ಮಾಡಿಕೊಳ್ಳುವ ಮನಸ್ಸು, ಕೈ ಜೋಡಿಸುವ ಸ್ನೇಹ ನಮ್ಮ ಜೀವನದಲ್ಲಿ ನಿಜವಾದ ಆಸ್ತಿಗಳು.
ಇನ್ನು ಒಂದು ಕಡೆ ಸೇರಿದಾಗ ಖುಷಿ, ಹರಟೆ, ನಗು, ತಮಾಷೆ ಎಲ್ಲ ಇರುತ್ತೆ. ಇದೆಲ್ಲ ನಮ್ಮಲ್ಲೂ ಇತ್ತು ಈ ದಿನ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್ ಆಲ್.